ಅಗಲ್ಪಾಡಿ ಋಕ್ಸಂಹಿತಾಯಾಗ ಸಹಸ್ರಚಂಡಿಕಾಯಾಗ ಇಂದು ಬೃಹತ್ ಹೊರೆ ಕಾಣಿಕೆ ಮೆರವಣಿಗೆ ಸುಸಂಪನ್ನ. ಸಂಜೆ 5 ಗಂಟೆಗೆ ಕುರುಮುಜ್ಜಿಕಟ್ಟೆ ಶ್ರೀ ಧರ್ಮಶಾಸ್ತ್ರ ಭಜನಾ ಮಂದಿರದಿಂದ ಬೃಹತ್ ಹಸಿರುವಾಣಿ ಹೊರೆ ಕಾಣಿಕೆ ಮೆರವಣಿಗೆ ಹೊರಟಿತು. ಕಜಂಪಾಡಿ ಸುಬ್ರಹ್ಮಣ್ಯ ಭಟ್ ಉದ್ಘಾಟನೆ ನೆರವೇರಿಸಿದರು. ಶ್ರೀ ಕ್ಷೇತ್ರದ ಆಡಳಿತ ಮುಕ್ತೇಸರ ಎ.ಜಿ. ಶರ್ಮಾ ಕೋಳಿಕಜೆ ಅಧ್ಯಕ್ಷತೆಯನ್ನು ವಹಿಸಿದ್ದರು. ವೇದಮಾತಾ ಟ್ರಸ್ಟ್ನ ಅಧ್ಯಕ್ಷ ಸುಬ್ರಹ್ಮಣ್ಯ ಭಟ್ ತಲೇಕ, ಶ್ರೀ ಧರ್ಮಶಾಸ್ತ್ರ ಭಜನಾ ಮಂದಿರದ ಅಧ್ಯಕ್ಷ ರಾಧಾಕೃಷ್ಣ ನಾಯರ್ ಭಾಗವಹಿಸಿದರು. ಅಗಲ್ಪಾಡಿ ಶ್ರೀ ಗೋಪಾಲಕೃಷ್ಣ ಭಜನಾ ಮಂದಿರದಿಂದ ಹೊರಟ ಹಸಿರುವಾಣಿ ಹೊರೆ ಕಾಣಿಕೆ ಮೆರವಣಿಗೆಗೆ ಡಾಕ್ಟರ್ ಕಲ್ಲಡ್ಕ ಪ್ರಭಾಕರ್ ಭಟ್ ದೀಪ ಪ್ರಜ್ವಲನಗೈದು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಶ್ರೀ ಕ್ಷೇತ್ರದ ಆಡಳಿತ ಮುಕ್ತೇಸರ ಎ.ಜಿ. ಶರ್ಮಾ ಮಂಗಳೂರು, ಸಮಗ್ರ ಚಲನಚಿತ್ರ ವರದಿ ವೆಂಕಟೇಶ್ ಬೆಂಡೆ, ಶ್ರೀಶಂಕರ ಎಚ್.ಡಿ. ವಾಹಿನಿ, ಹಿನ್ನೆಲೆ ಧ್ವನಿ ಕುಮಾರಿ ವಿನಯನಾಥು ಮುಂಡಲ್ಸು. ವಿಸ್ತೃತ ವರದಿಗಾಗಿ ಮುಂದೆ ವೀಕ್ಷಿಸಿ.
ಪಿಪಿಪಿ ಹಾಗೆ ಉಂಟು ಬನ್ನಿ ಹಿಂದೆ ಇದ್ದವರು ಇರ್ತಾ ಬನ್ನಿ
ನಮಗೆ ಹಸಿರುವಾಣಿಯ ಈ ಶೋಭಾಯಾತ್ರೆಯ ಒಂದು ಕಾರ್ಯಕ್ರಮವನ್ನು ನಾವು ಇಲ್ಲಿ ವಿದ್ಯಾರ್ಥಿಗಳು ನಮಗಿದ್ದಾರೆ ಸಮಯ ನಮ್ಮ ಶಿಕ್ಷಕರು ಕೂಡ ಮುಂದುವರೆದ ನಾವು ಈ ಕಾರ್ಯಕ್ರಮವನ್ನು ಬಹಳ ವೇಗವಾಗಿ ಮಾಡಿಕೊಂಡು ನಾವು ಅನಿವಾರ್ಯತೆ ಹಾಗಾಗಿ ನಮ್ಮ ಈ ಹಸಿರುವಾಣಿಯ ಭಾಗವಹಿಸಬೇಕಾಗಿ ನಾನು ನಮ್ಮ ಪುತ್ರವಾಗಿರುವಂತಹ ಇಂದಿನ ಈ ಹಸಿರುವಾಣಿಯ ಇದು ನಮ್ಮ ಒಂದು ಪುಣ್ಯದ ಒಂದು ಭಾವನೆ ಅಂತೇಳಿ ಭಾವಿಸಿಕೊಂಡು ಅವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಗೌರವಪೂರ್ವಕವಾದಂತಹ ಸ್ವಾಗತವನ್ನು ಕೋರಿಕೊಂಡು ಅಧ್ಯಕ್ಷರು ಈ ಕಾರ್ಯಕ್ರಮವನ್ನು ಅಲ್ಲಿ ಬರಬೇಕಿತ್ತು. ಅವರು ಇಲ್ಲಿ ಬಂದಿದ್ದಾರೆ ಅಂತ ಹೇಳಿದ್ರೆ ಎಷ್ಟು ನಾವು ಹೊರಟ ಕೆಲಸಕ್ಕೆ ಇದು ಯಶಸ್ವಿ ಇದೆ ಅಂತ ಎಲ್ಲ ವಿಷಯದಲ್ಲೂ ನಾವು ಗ್ರಹಿಸಿದ್ದಕ್ಕಿಂತ ಮುಂದೆ ಆಗ್ತದೆ. ಇದು ಭಾಷಣ ಮಾಡುವ ವಿಷಯ ಅಲ್ಲ, ನೇರವಾಗಿ ವಿಷಯ ಹೇಳ್ತಾನೆ. ನನ್ನ ಹಿರಿಯರ ವೇದಿಕೆಯಲ್ಲಿದ್ದ ಹಾಗೂ ಸಮಾಜ ಬಾಂಧವರೇ, ಭಗವದ್ಭಕ್ತರೇ, ಪರಮೇಶ್ವರಿ ದೇವಸ್ಥಾನಕ್ಕೆ ಪ್ರತಿಷ್ಠೆಯಾಗಿ 100 ವರ್ಷ ಆಗಿ ಆಗುವ ಕಾರ್ಯಕ್ರಮವನ್ನು
ಕರೋನಾ 2 ವರ್ಷ ನಮ್ಮನ್ನು ಮನೆಯಲ್ಲಿ ಮಲಗಿಸಿತು. ಆದರೆ ಈ ದೇವರು ನಮ್ಮನ್ನು ಇವತ್ತು ಆರೋಗ್ಯವಾಗಿ ಈ ಮಹಾ ಯಾಗವನ್ನು ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಇದಕ್ಕೆ ಮೊದಲು ನಾವು ನಮಿಸ್ತಾ ಇಲ್ಲಿಂದ ಈಗ ಈ ಶೋಭಾಯಾತ್ರೆ ನಡೀಲಿಕ್ಕಿದೆ. ಇದು ಇಲ್ಲಿಂದ ಜಯನಗರದ ಗೋಪಾಲಕೃಷ್ಣ ಭಜನಾ ಮಂದಿರದಲ್ಲಿ ಹೋಗಿ ಅಲ್ಲಿ ಒಂದು ಸಾಂಕೇತಿಕವಾಗಿ ಅಲ್ಲಿ ದೀಪ ಉರಿಸಿ ಮುಂದೆ ಅಗಲ್ಪಾಡಿ ದೇವಸ್ಥಾನದಕ್ಕೆ ತಲುಪಲಿದೆ. ಅಲ್ಲಿಯವರೆಗೆ ಎಲ್ಲರೂ ಒಂದು ರಾಜೇಶ್ ಮಾಸ್ಟರ್ ಹೇಳಿದಂತೆ ಆ ನಿಯಮ ಪ್ರಕಾರ ಬನ್ನಿ. ನಮ್ಮ ಊರಿನ ಅಪರೂಪ ಕಾರ್ಯಕ್ರಮ. ಇದರ ಏಕಮೇವ ಉದ್ದೇಶ ಲೋಕ ಸಮಸ್ತ ಸುಖಿನೋ ಭವಂತು. ಟ್ಯಾಬ್ಲೋ ಇಲ್ಲ, ಇಂಥ ವಿಷಯ ಇಲ್ಲ. ಈಗ ನಮ್ಮ ಭಗವದ್ಗೀತೆ ನಮ್ಮ ರಾಮಾಯಣ ಕೇಳಲಿಕ್ಕೆ ಶುರು ಮಾಡಿದ್ದಾರೆ, ನಾವು ಬಿಡ್ಲಿಕ್ಕೆ ಶುರು ಮಾಡಿದ್ದೇವೆ. ಹಾಗೆ ಆಗಬಾರದು. ಪ್ರತಿ ವರ್ಷದ ನಮ್ಮ ಊರಿನಲ್ಲಿ ಅಲ್ಲಲ್ಲಿ ಇಂಥ ಕಾರ್ಯಕ್ರಮಗಳು ನಡಿಬೇಕು. ಹಾಗಾಗಿ ಜಾಸ್ತಿ ಹಿರಿಯರೆದ್ರು ಮಾತಾಡುವುದಿಲ್ಲ. ಇದು ನಮ್ಮ ಕಾರ್ಯಕ್ರಮ, ಅಗಲ್ಪಾಡಿ ದೇವಸ್ಥಾನದ ಬಜಿ ನಮ್ಮ ಟ್ರಸ್ಟಿಗಳದಲ್ಲ, ಇದು ನಿಮ್ಮ ಕಾರ್ಯಕ್ರಮ. ನೀವು ಈ ದೇವಸ್ಥಾನವನ್ನು ಬೆಳಗಿಸಬೇಕು. ನಾನು ಇರುವುದು ಮಂಗಳೂರಿನಲ್ಲಿ, ಬಜಿ ಹೆಸರಿಗೆ ಆಡಳಿತ. ಎಲ್ಲರೂ ದೇವಸ್ಥಾನಕ್ಕೆ ಈ 10 ದಿನದಲ್ಲಿ ಬಂದು ತಮ್ಮ सर्वतमोपहम् इष्टकामार्थसिद्ध्यर्थम् दीपज्योतिर्नमोऽस्तुते असतो मा सद्गमय तमसो मा ज्योतिर्गमय मुख्योर्मान्ति शान्ति शान्ति. ಭಗಿನಿಯರೇ, ಗೌರವಾನ್ವಿತ ಸಹೃದಯ ಬಂಧುಗಳೇ, ದೇವಸ್ಥಾನಗಳಿರುವುದು ಇಡೀ ಸಮಾಜವನ್ನು ಒಂದು ಮಾಡಲಿಕ್ಕಿರುವಂಥ ಒಂದು ವೇದಿಕೆ. ಅದು ವ್ಯಕ್ತಿ ಸಮಾಜದ ಒಂದು ಅಂಗವಾಗಿ ಚೆನ್ನಾಗಿ ಬೆಳಿಬೇಕಾದ್ರೆ ಅದಕ್ಕೆ ಪೂರಕವಾಗಿ ದೇವಸ್ಥಾನಗಳಲ್ಲಿ ಶಕ್ತಿಯನ್ನು ಪ್ರಕಟಿಸುವಂತಹ, ಬಂದ ಭಕ್ತರಿಗೆ ಶಕ್ತಿಯನ್ನು ಕೊಡುವಂತಹ ಕಾರ್ಯಕಲಾಪಗಳು ನಡಿಬೇಕು. ಅನೇಕ ರೀತಿಯಲ್ಲಿ ಕಾರ್ಯಕಲಾಪಗಳನ್ನು ಮಾಡುವಂತಹ ಸಂಪ್ರದಾಯ ನಮ್ಮ ಭಾರತೀಯ ಸಂಸ್ಕೃತಿಯನ್ನು. ಅಗಲ್ಪಾಡಿ ಅನ್ನಪೂರ್ಣೇಶ್ವರಿ ದೇವಸ್ಥಾನದಲ್ಲಿ ಮುಂದಿನ 1 ವಾರ ಕಾಲ ಅದ್ಭುತವಾದಂತಹ, ಹಿಂದೆ ಕಲ್ಪನೆ ಮಾಡಲಿಕ್ಕೂ ಕಷ್ಟ ಅಂತ ಅನ್ನಿಸುವಂತಹ ಕಾರ್ಯಕ್ರಮಗಳನ್ನು ಜರುಗಿಸಲಿಕ್ಕೆ ಭಕ್ತರು ನಿರ್ಣಯ ಮಾಡಿದ್ದಾರೆ. ಆ ಕಾರ್ಯಕ್ರಮಗಳ ಪ್ರಾಥಮಿಕ ಅಂಗವಾಗಿ ಮುಂದೆ ನಡೆಯುವಂಥ 7-8 ದಿವಸ ನಡೆಯುವಂಥ ಎಲ್ಲ ಕಾರ್ಯಕ್ರಮಗಳಿಗೆ ಶಕ್ತಿ ತುಂಬಿಸಲಿಕ್ಕೋಸ್ಕರ ಇವತ್ತು ಈ ಕುರುಮುಜ್ಜಿ ಭಜನಾ ಮಂದಿರದಿಂದ ದೇವಸ್ಥಾನದವರೆಗೆ ಒಂದು ಮೆರವಣಿಗೆ, ಹಸಿರುವಾಣಿ ಮೆರವಣಿಗೆ ನಡೆಯಲಿಕ್ಕಿದೆ. ಎಲ್ಲರಿಗೂ ಶಕ್ತಿ ಕೊಟ್ಟು ಕಾರ್ಯಕ್ರಮಗಳು ಯಶಪ್ರದ ಆಗುವಂತೆ ಆಶೀರ್ವದಿಸಬೇಕು. ಅದಕ್ಕೋಸ್ಕರ ಇಲ್ಲಿ ಈಗ ದೀಪ ಬೆಳಗಿಸಿ ಹಸಿರುವಾಣಿಯ ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಡುವುದಕ್ಕೋಸ್ಕರ ಎಲ್ಲರ ಅನುಮತಿಯನ್ನು ಪಡೆದು ದೀಪ ಬೆಳಗಿಸಿ ಅದನ್ನು ಉದ್ಘಾಟನೆ ಮಾಡಲಾಗಿದೆ. ಸಂಘದ ಹಿರಿಯ ಕಾರ್ಯಕರ್ತರಾಗಿರುವಂತಹ ಕಲ್ಲಡ್ಕ ಪ್ರಭಾಕರ ಭಟ್ರವರಿದ್ದಾರೆ. ಅವರು 2 ಮಾತು ಮಾತನಾಡಬೇಕು. ಎಲ್ಲ ಶಕ್ತಿಗಳನ್ನು ನೀಡಲಿ ಅಂತ ಎಲ್ಲರ ಪರವಾಗಿ ಪ್ರಾರ್ಥಿಸಿ 2 ಮಾತು ಮುಗಿಸಿ ಎಲ್ಲ ಭಗವದ್ಭಕ್ತ ಪರೌರ ಮಹನೀಯರಿಗೆ, ಅದೇ ಗುರು ಹಿರಿಯರಿಗೆ ಎಲ್ಲರಿಗೂ ಕೂಡ ನಾನು ಒಂದೇ ಮಾತಿನಲ್ಲಿ ಧನ್ಯವಾದಗಳನ್ನು ಸಮರ್ಪಿಸಿಕೊಂಡು ನಮ್ಮ ಈ ಹಸಿರುವಾಣಿಯ ಶೋಭಾಯಾತ್ರೆಯನ್ನು ನಾವು ಎಲ್ಲರೂ ಕೂಡ ಶಿಸ್ತುಬದ್ಧವಾಗಿ ಬಹಳ ಒಳ್ಳೆ ರೀತಿಯಲ್ಲಿ ಎಲ್ಲರಿಗೂ ಕೂಡ ಒಂದು ಸಮಾಜಕ್ಕೆ ಒಂದು ಆದರ್ಶಪ್ರಾಯವಾಗುವ ರೀತಿಯಲ್ಲಿ ನಾವೆಲ್ಲರೂ ಕೂಡ ನಾವು ಆ ಒಂದು ಶೋಭಾಯಾತ್ರೆಯಲ್ಲಿ ಪಾಲ್ಗೊಳ್ಳುವ. ಆ ಭಗವಂತ ನಮಗೆಲ್ಲರಿಗೂ ಕೂಡ ಅದಕ್ಕೆ ಎಲ್ಲ ರೀತಿಯ ಆಯುರಾರೋಗ್ಯ ಸೌಖ್ಯವನ್ನು ಕೊಟ್ಟು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿ ಇಲ್ಲಿಂದ ಹೋದಂತಹ ಒಂದು ಹೊರೆಕಾಣಿಕೆಯಿಂದ ಆ ಕ್ಷೇತ್ರ ಅಲ್ಲಿ ಅಕ್ಷಯ ಪಾತ್ರೆಯಾಗಿ ಬೆಳಗಲಿ. ಅದಕ್ಕೆ ಭಗವಂತನ ಅನುಗ್ರಹ ಇಲ್ಲಿಂದ ಮಾತ್ರ ಹೇಳಿಕೊಂಡು ನಾನು ಈ ಕಾರ್ಯಕ್ರಮಕ್ಕೆ ಇಲ್ಲಿ ಮಂಗಲ ಹಾಡ್ತೇನೆ. ಎಲ್ಲರಿಗೂ ಪ್ರಣಾಮ. ಬನ್ನಿ ಚೆಂಡವರು ಬನ್ನಿ ಚೆಂಡವರು ಬನ್ನಿ ಫಾಸ್ಟ್ ಹೋಗುವ ಫಸ್ಟ್ ಹಾಕಿ ಫಸ್ಟ್ ಇಲ್ಲಿ ಬನ್ನಿ ಸ್ವಲ್ಪ ಈಚೆ ಬನ್ನಿ. ಇಲ್ಲಿ ಇಲ್ಲಿ ಗೋವಿಂದ ಗೋವಿಂದ
الله أكبر الله
ಡಾಕ್ಟರ್ ಕಲ್ಲಡ್ಕ ಪ್ರಭಾಕರ್ ಶ್ರೀಮಂತರಿಗೆ ಆಗಮಿಸಿದ್ದಾರೆ. ಎಲ್ಲ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದಾರೆ. ಆಗಮಿಸಿದ ಎಲ್ಲ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳನ್ನು ಭಗವಂತರನ್ನು ಉದ್ಘಾಟಿಸಿದ ಡಾಕ್ಟರ್ ಆಡಳಿತ ಮುಖ್ಯಸ್ಥರಾದ ಶ್ರೀ ಎ.ಜಿ. ಶರ್ಮಾ ಕೋರಿಕೆರೆ ಇವರನ್ನು ಕೂಡ ಪ್ರೀತಿಪೂರ್ವಕ ನಾವು ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇವೆ. ಒಂದು 50-60 ಸಾವಿರ ದೇವಸ್ಥಾನ ಮಂದಿರಗಳನ್ನು ಉರುಳಿಸಿದ್ರು. ಅದಾದ ಮೇಲೆ ಹಿಂದೂ ಸಮಾಜ ಅಲ್ಲೋ ಇಲ್ಲೋ ಒಂದು ಸ್ವಲ್ಪ ಹೋರಾಟ ಮಾಡಿದ್ದು ಮತ್ತೆ ನಿಂತೋಯ್ತು. ಈಗ ಹಳ್ಳಿಯಲ್ಲಿ ಹಿಂದೂ ಸಮಾಜ ಎಚ್ಚೆತ್ತುಕೊಳ್ಬೇಕು. ಧರ್ಮ ರಕ್ಷತೆ ರಕ್ಷಿತ ಅಂತ, ಧರ್ಮವನ್ನು ರಕ್ಷಣೆ ಮಾಡಿದ್ರೆ ಅವಾಗ ಧರ್ಮ ನಮ್ಮನ್ನು ರಕ್ಷಣೆ ಮಾಡ್ತದೆ. ಅದಕ್ಕೋಸ್ಕರ ಧರ್ಮದ ರಕ್ಷಣೆಗೋಸ್ಕರ ಇವತ್ತು ಹಿಂದೂ ಸಮಾಜ ಎದ್ದು ನಿಲ್ಲಬೇಕು. ಆ ಹಿನ್ನೆಲೆಯಲ್ಲಿ ಒಂದು ಧಾರ್ಮಿಕ ಕಾರ್ಯಕ್ರಮಗಳು ನಡಿಬೇಕು. ಅದರ ಜೊತೆಯಲ್ಲಿ ನಾವೆಲ್ಲರೂ ಒಂದು ಅಂತ ಹೇಳುವಂತ ಭಾವನೆ ನಿರ್ಮಾಣ ಆಗಬೇಕಾಗಿರುವಂತ ಭಾರಿ ಅಗತ್ಯವಾದಂತ ಸಂಗತಿ. ನಾವು ಮತ್ತೆ ಹಿಂದೆ ಹೇಗೆ ನಾವು ಒಂದ್ಸಲ ಸೋತಿದ್ವು ಮೊಘಲರಿಗೆ ಅಥವಾ ಇಂಗ್ಲಿಷರಿಗೆ ಎಲ್ಲ ಸೋತಿದ್ವು, ಅದೇ ರೀತಿ ನಮ್ಮ ಸಮಾಜ ಸ್ವಾತಂತ್ರ್ಯ ಬಂದ ಮೇಲೆ ಇಡೀ ದೇಶ ಒಂದು ಅಂತ ಆಗಬೇಕಾಗಿತ್ತು. ಅದು ಪಾಕಿಸ್ತಾನ ಆಗಿದೆ, ಇದು ಹಿಂದೂಸ್ತಾನ ಆಗಬೇಕಾಗಿತ್ತು. ಅದರ ಬದಲು ಇಲ್ಲಿ ಮತ್ತೆ ಅಲ್ಪಸಂಖ್ಯಾತ ಬಹುಸಂಖ್ಯಾತ ಆಯಿತು. ಅದರ ಜೊತೆಯಲ್ಲಿ ಬಹುಸಂಖ್ಯಾತ ಸಮಾಜವನ್ನು ಜಾತಿ ಮತ ಅದರ ಆಧಾರದಲ್ಲಿ ತುಂಡು ಮಾಡಲಾಯಿತು. ಈಗಂತೂ ಕರ್ನಾಟಕದಲ್ಲಿ ಒಬ್ಬರಂತ ಹೇಳಿಬಿಟ್ಟಿದ್ದಾರೆ, ಉತ್ತರ ದಕ್ಷಿಣ ಅಂತ ಯೋಚನೆ ಮಾಡಬೇಕು ಅಂತ. ಹೀಗೆ ಈ ಸಮಾಜವನ್ನು ಈ ದೇಶವನ್ನು ತುಂಡು ಮಾಡುವಂತ ಒಂದು ಪ್ರವೃತ್ತಿ ಇವತ್ತು ದೇಶದಾದ್ಯಂತ ನಡೀತಾ ಇರಬೇಕಾದ್ರೆ ಹಿಂದೂ ಸಮಾಜ ಒಟ್ಟಾಗಿ ಒಂದಾಗಿ ಧರ್ಮಾಧಾರಿತವಾಗಿ ಉಳಿದರೆ ಆವಾಗ ಈ ದೇಶ ಉಳಿತದೆ. ದೇಶ ಉಳಿದರೆ ಜಗತ್ತು ಉಳಿತದೆ. ಅದು ನಮಗೆ ಗೊತ್ತಿರಬೇಕು. ನಾವು ಮಾಡ್ತಾ ಇರುವಂತ ಕಾರ್ಯ ಅದು ಸುಮ್ಮನೆ ಇಲ್ಲಿರುವಂತ ಅಗಲಪಾಡಿಯಲ್ಲಿರುವಂತ ಹಿಂದೂಗಳಿಗೆ ಮಾತ್ರ ಅಂತ ಯೋಚನೆ ಮಾಡಬೇಡಿ. ನಾವು ಇವತ್ತು ಮಾಡ್ತಾ ಇರುವಂತ ಮೆರವಣಿಗೆ ಇರ್ಬೋದು, ನಾಳೆಯಿಂದ ನಡೀತಾ ಇರುವಂತ ಯಾಗಗಳಿರ್ಬೋದು, ಅದೆಲ್ಲವೂ ಕೂಡ ಜಗತ್ತಿನ ಹಿತಕ್ಕೋಸ್ಕರ. ಒಂದು ಉದಾಹರಣೆ ಮಾತ್ರ ನಿಮ್ಮ ಮುಂದಿಡ್ತೇನೆ. 2019ರಲ್ಲಿ ಸುಮಾರು ಒಂದು 500 ವರ್ಷಗಳ ಹೋರಾಟದ ನಂತರ ಸುಪ್ರೀಂ ಕೋರ್ಟ್ ಹೇಳಿದ್ದು ಅಯೋಧ್ಯೆ ಅದು ರಾಮನಿಗೆ ಸೇರಿರುವಂಥದ್ದು. ಅಲ್ಲಿ ಸರ್ಕಾರ ಒಂದು ಟ್ರಸ್ಟ್ ಅನ್ನು ರಚನೆ ಮಾಡಿ ದೇವಸ್ಥಾನ ನಿರ್ಮಾಣ ಮಾಡಿ 2020ರಲ್ಲಿ RSS ಪ್ರಮುಖರಾದಂತ ಡಾಕ್ಟರ್ ಮೋಹನ್ ಜಿ ಭಾಗವತರ ನೇತೃತ್ವದಲ್ಲಿ ನಮ್ಮ ದೇಶ ಕಂಡ ಮಹಾನ್ ಒಬ್ಬ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಅಮೃತ ಹಸ್ತದಲ್ಲಿ ಅಲ್ಲಿ ಬೆಳ್ಳಿ ಇಟ್ಟಿಗೆಯನ್ನಿಟ್ಟು ಭೂಮಿ ಪೂಜೆ ಮಾಡಲಾಯಿತು 2020ರಲ್ಲಿ. ಆ ಭೂಮಿ ಪೂಜೆ ಮಾಡಿದ್ದನ್ನು ನೀವೆಲ್ಲ ನೋಡಿದ್ದೀರಾ ಅನ್ನೋ ಗೊತ್ತಿಲ್ಲ ನನಗೆ. ಕೆಲವರಿಗೆ ಸ್ವಲ್ಪ ದಾರವಾಗಿ ಅಡ್ಡಾಗಿರ್ಬೇಕು ಸಾಕು, ಉಳಿದವರನ್ನು ನೋಡಿದ್ದೀರ ಅಂತ ಅಂದ್ಕೊಳ್ತೇನೆ ನಾನು. ಅದು ಇಲ್ಲಿ ಮಾತ್ರ ಅಲ್ಲ, ಜಗತ್ತಿನ ಬೇರೆ ಬೇರೆ ದೇಶಗಳಲ್ಲಿ ಕೂಡ ಆಯ್ತು. ಅಮೆರಿಕದಲ್ಲಿ ಒಂದು ದೊಡ್ಡ ಸ್ಕ್ವೇರ್, ಒಂದು ಚೌಕ, 10 ರಸ್ತೆಗಳು ಬಂದು ಸೇರುವಂತ ಒಂದು ಚೌಕ. ಆ ಚೌಕದಲ್ಲಿ ಒಂದು ದೊಡ್ಡ ಪರದೆ ಹಾಕಿದ್ರಂತೆ. ಆ ಪರದೆ ಎದುರು ಒಂದು 3,500 ಜನ ಕುಣಿತಾ ಇದ್ರು.
ಸ್ವಾಭಾವಿಕವಾಗಿ ಅಮೆರಿಕದಲ್ಲಿರುವಂತ ಹಿಂದೂಗಳಿಗೆ ಅವರಿಗೂ ಖುಷಿ, ರಾಮನ ಜನ್ಮಭೂಮಿಯಲ್ಲಿ ರಾಮನ ಮಂದಿರ ಆಗ್ತದೆ ಅಂತ. ಇವರು ಕುಣಿತಾ ಇದ್ದಾಗ ಸ್ವಲ್ಪ ನೋಡಿದ್ರೆ ಆ ಕಡೆಗೆ ನೋಡಿದ್ರೆ ಬೇರೆ ದೇಶದವರು ಕಾಣ್ತಾರೆ. ಅದರಲ್ಲಿ ಅಮೆರಿಕದವರಿದ್ದಾರೆ, ಇಂಗ್ಲೆಂಡ್ನವರಿದ್ದಾರೆ, ರಷ್ಯಾದವರಿದ್ದಾರೆ, ಜಪಾನ್ನವರಿದ್ದಾರೆ, ಆಸ್ಟ್ರೇಲಿಯಾದವರಿದ್ದಾರೆ, ದಕ್ಷಿಣ ಆಫ್ರಿಕಾ ಇದ್ದಾರೆ, ಜರ್ಮನಿ ಇದ್ದಾರೆ. ಇವರಿಗೆ ಆಶ್ಚರ್ಯ ಆಯ್ತು, ನಾವು ಕುಣಿಯುದು ಸರಿ, ಇವರು ಯಾಕೆ ಕುಣಿತಾನೆ? ಅದಕ್ಕೋಸ್ಕರ ಅವ್ರ ಹತ್ರ ಹೇಳಿದ್ದೇನೆ, ನೀವು ಯಾಕೆ ಕುಣಿಯುದು? ಅದಕ್ಕೆ ಅವರು ಹೇಳಿದಂತೆ ರಾಮ ಬರ್ತಾ ಇದ್ದಾನೆ. ಅಯ್ಯ ಮಾರೇ, ರಾಮ ಬಂದರೆ ನನಗೆ ಆಯ್ತು, ನಿಮಗೇನು? ಇಲ್ಲೆಲ್ಲ ರಾಮ ಬಂದರೆ ರಾಮರಾಜ್ಯ ಬರ್ತಾನೆ. ಆಯ್ತು, ರಾಮರಾಜ್ಯ ಬಂದರೂ ಲಾಭ ಏನು ನಿಮಗೆ ಅಂತ ಕೇಳಿದಾಗ ಬೇರೆ ಬೇರೆ ದೇಶದವರು ಹೇಳಿರುವಂತದ್ದು, ಹಿಂದೂಗಳಲ್ಲದವರು ಹೇಳಿರುವಂತದ್ದು, ಕಳೆದ 16 ದಶಕಗಳಿಂದ ನಾವು ನಿದ್ರೆ ಮಾಡ್ತಾ ಇದ್ದೇವೆ. ದಿನನಿತ್ಯ ಗಲಾಟೆಗಳು, ಗೊಂದಲಗಳು, ಹತ್ಯೆಗಳು, ಭಯೋತ್ಪಾದನೆ, ಮತಾಂತರ, ಸುಸ್ತಾಗಿ ಹೋಗಿದ್ದೇವೆ. ನಾವು ಸಮಾಧಾನ ಇಲ್ವೇ ಇಲ್ಲ. ನಮಗೆ ಬದುಕು ಯಾವಾಗಲೂ ನಮಗೆ ಹೆದರಿ ಹೆದರಿ ಬದುಕುತ್ತಾ ಇರುವಂತ ಒಂದು ಸಂದರ್ಭ ಬಂದಿದೆ. ಈಗ ರಾಮ ಬಂದ್ರೆ ರಾಮರಾಜ್ಯ ಬರ್ತಾರೆ, ರಾಮರಾಜ್ಯ ಬಂದ್ರೆ ನಮಗೆ ಸುಖದ, ಶಾಂತಿಯ, ನೆಮ್ಮದಿಯ ಒಂದು ಜೀವನ ನಮಗೆ ಸಿಗ್ತದೆ ಅಂತ ಜಗತ್ತಿನ ಜನ ಯೋಚನೆ ಮಾಡ್ತಾ ಇದ್ದಾರೆ. ಮೊನ್ನೆವರೆಗೆ ಅಮೆರಿಕ ಜಗತ್ತಿನ ಕೇಂದ್ರ, ಅಲ್ಲಿ ಅಧ್ಯಕ್ಷ ಅಂದ್ರೆ ಜಗತ್ತಿನ ದೊಡ್ಡಣ್ಣ. ಆದ್ರೆ ಇತ್ತೀಚಿನ ವರ್ಷಗಳಲ್ಲಿ ಪತ್ರಿಕೆ ಎಲ್ಲರೂ ಓದ್ತಾ ಇರ್ತೀರಾ, ಆ ಕೇಂದ್ರ ಬದಲಾಗಿದೆ. ಈಗ ಎಲ್ಲರೂ ಭಾರತದ ಕಡೆಗೆ ನೋಡ್ತಾ ಇದ್ದಾರೆ. ಈಗ ಭಾರತ ಜಗತ್ತಿನ ಕೇಂದ್ರ ಆಗ್ತಾ ಇದೆ. ಭಾರತದ ಕೇಂದ್ರ ಅಯೋಧ್ಯೆ ಆಗ್ತಾ ಇದೆ. ಅಯೋಧ್ಯೆ ಕೇಂದ್ರ ರಾಮ ಆಗ್ತಾ ಇದೆ. ರಾಮ ಅಂದ್ರೆ ಕೃಷ್ಣ ಅಂದ್ರೆ ಎಲ್ಲ ಒಂದೇ, ಅದರಲ್ಲಿ ಎರಡು ಪ್ರಶ್ನೆ ಏನಿಲ್ಲ. ಆ ರೀತಿ ಇವತ್ತು ಜಗತ್ತು ನಮ್ಮ ಕಡೆಗೆ ನೋಡ್ಬೇಕಾದ್ರೆ ನಾವು ಹೇಗಿರಬೇಕು? ಹಿಂದೂ ಸಮಾಜ ಅಷ್ಟು ಬಲಯುತವಾಗಿ, ಶಕ್ತಿಯುತವಾಗಿದ್ದರೆ ಮಾತ್ರ ಜಗತ್ತಿಗೆ ನಾವು ಶಾಂತಿಯನ್ನು ಕೊಡಬಹುದು. ಸಣ್ಣ ಪುಟ್ಟ ನಿಮ್ಮ ಮನೆಯಲ್ಲಿ ನಡೀತಾ ಇರುವಂತ ಒಂದು ಸತ್ಯನಾರಾಯಣ ಪೂಜೆನೋ, ಶನಿ ಪೂಜೆನೋ, ಅದೆಲ್ಲ ಆಗಿ ಕೊನೆಯಲ್ಲಿ ಎಲ್ಲರಿಗೂ ಪ್ರಸಾದ ಕೊಟ್ಟಾದ ಮೇಲೆ ಅಲ್ಲೇ ಪುರೋಹಿತರು ಹೇಳ್ತಾರೆ, ಮನೆಯವರು, ಮನೆ ಯಜಮಾನರು, ಯಜಮಾನ್ತಿ, ಮಕ್ಕಳು ಬನ್ನಿ. ಆವಾಗ ಇವರು ಆ ತಟ್ಟೆಯಲ್ಲಿ ಪ್ರಸಾದ ಇಟ್ಟು ಹೇಳ್ತಾರೆ, ನೀವು ಮಾಡಿದ ಸೇವೆಯಿಂದ ದೇವರಿಗೆ ಸಂತೋಷ ಆಗಿದೆ, ನಿಮಗೆ ಮತ್ತು ನಿಮ್ಮ ಮಕ್ಕಳಿಗೆ ಆಶೀರ್ವಾದ ದೇವರಲ್ಲಿದೆ. ಎರಡನೇದು, ನಿಮ್ಮ ಕುಟುಂಬದವರಿಗೆ ಒಳ್ಳೇದು ಮಾಡಲಿ. ಮೂರನೇದು, ನಿಮ್ಮ ಮನೆಯಲ್ಲಿರುವಂತಹ 4 ಕಾಲಿನ ಪ್ರಾಣಿಗಳಿಗೆ ಒಳ್ಳೇದಾಗಲಿ ಅಂತ ಹೇಳಿ ಅವರು ಕೊನೆಗೆ ಹೇಳಿರುವಂತದ್ದು, ಅವರು ಸರ್ವೇ ಜನ ಸುಖಿನೋ ಅಂತ ಲೋಕ ಸಮಸ್ತ ಸುಖಿನೋ. ಪೂಜೆ ಮಾಡಿಸಿದ್ದು ಅನಂತಣ್ಣ, ಹಣ ಕೊಡೋದು ಅನಂತಣ್ಣ. ಆ ಪುರೋಹಿತರು ಹೇಳಿದ್ರೆ ಲೋಕ ಸಮಸ್ತ ಸುಖಿನೋ ಅಂತ. ಅಂದ್ರೆ 740 ಕೋಟಿ ಜನ ಜಗತ್ತಿನಲ್ಲಿದ್ದಾರೆ, ಅವರೆಲ್ಲರಿಗೂ ಒಳ್ಳೇದಾಗ್ಲಿ ಅಂತ. ಬರೀ ಮನುಷ್ಯರಿಗೆ ಮಾತ್ರ, ಪ್ರಾಣಿ, ಕ್ರಿಮಿ, ಕೀಟ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳುವಂತ ಒಂದೇ ಒಂದು ಧರ್ಮ, ಅದು ನಮ್ಮ ಹಿಂದೂ ಧರ್ಮ. ಹಿಂದೂ ಸಮಾಜ ಉಳಿಬೇಕಾದ್ರೆ ನಾವೆಲ್ಲರೂ ಒಟ್ಟಾಗಿ ನಮ್ಮಲ್ಲಿ ಧರ್ಮನಿಷ್ಠ ಬೆಳೆಸ್ತೇವ, ಸಂಸ್ಕೃತಿಯ ರೀತಿಯಲ್ಲಿ ನಮ್ಮ ಜೀವನ ನಡೆಯುತ್ತಾ ಜೀವನ ಮೌಲ್ಯಗಳಿಗೋಸ್ಕರ ನಾವು ಬದುಕ್ತೇವ. ನನಗೆ ತುಂಬಾ ಸಂತೋಷ ಆಯ್ತು, ಇವರೆಲ್ಲ ಒಂದು ಕುಣಿತ ಮಂದಿರ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೇನೆ ನಾವು. ಈ ಮಕ್ಕಳನ್ನು ಈ ರೀತಿ ಬೆಳೆಸುವಂತ ಪ್ರವೃತ್ತಿ ನಮ್ಮಲ್ಲಿ ಬೆಳೆಯಬೇಕು. ಇದು ಭಾರಿ ಅಗತ್ಯ. ಮಕ್ಕಳಲ್ಲಿ ಒಂದು ದೈವದ ಬಗ್ಗೆ, ದೇವರ ಬಗ್ಗೆ ನಿಷ್ಠೆ ಬೆಳೆಸುವಂತದ್ದು, ಆ ಧರ್ಮದ ಆಧಾರದ ಮೇಲೆ ಬೆಳೀತಾ ಇರುವಂತದ್ದು, ಹಿರಿಯರ ಬಗ್ಗೆ ಗೌರವ ನಿರ್ಮಾಣ ಮಾಡ್ತಾ ಇರುವಂತದ್ದು, ರಾಮಾಯಣ ಮಹಾಭಾರತ ಅದನ್ನು ಓದುವಂಥದ್ದು, ಭಗವದ್ಗೀತೆಯನ್ನು ಅಧ್ಯಯನ ಮಾಡುವಂಥದ್ದು, ಇಂಥದ್ದು ಮಾಡಿದ್ರೆ ಅವಾಗ ಹಿಂದೂ ಸಮಾಜ ಮುಂದಿನ ಪೀಳಿಗೆ ಅವರು ಬಲವಾಗಿ ಬೆಳೀತಾರೆ. ಈಗ ನಾವು ಇದ್ದೇವೆ, ಸ್ವಲ್ಪ ಸಮಯದ ನಂತರ ನಾವು ಮುಗಿದ ನಂತರ ಮುಂದಿನ ಪೀಳಿಗೆ ಏನು ಅಂತ ಹೇಳಿದ್ರೆ, ಅಂತ ಮುಂದಿನ ಪೀಳಿಗೆಗೆ ಬೇಕಾದಂತ ಕಾರ್ಯ ಇವತ್ತು ಇಲ್ಲಿ ನೀವು ಮಾಡ್ತಾ ಇದ್ದೀರಾ. ಎಲ್ಲರೂ ಒಂದಾಗಿರುವ ಆಗ ಮಾತ್ರ ನಾವು ಉಳಿತೇವೆ. ಅದಕ್ಕೆ ನಾನು ಸುತ್ತಮುತ್ತಲು ಎಲ್ಲರೂ ಕೂಡ ನಮ್ಮನ್ನು ನಾಶ ಮಾಡಲಿಕ್ಕೆ ಹೊರಡುವಂತ ಒಂದು ಸ್ಥಿತಿ ನಿರ್ಮಾಣ ಆಗಬೇಕಾದ್ರೆ ಹಿಂದೂ ಸಮಾಜ ಇಂಥ ಒಂದು ಕೆಲಸ ಮಾಡ್ತದೆ. ಧರ್ಮದ ಕೆಲಸ, ಧರ್ಮ ನಮ್ಮನ್ನು ಉಳಿಸ್ತದೆ, ಧರ್ಮವನ್ನು ನಾವು ಉಳಿಸುವ. ಎಲ್ಲರಿಗೂ ಶುಭವಾಗಲಿ. ಶರ್ಮಾ ಕೋಳಿಕೆಗೆ ಆಡಳಿತ ಮುಖ್ಯಸ್ಥರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಶುಭ ಹಾರೈಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಮಾತಾಡಿದ ಮೇಲೆ ನಾನು ಮಾತಾಡುವುದಕ್ಕೆ ಹೆಚ್ಚು ಬೆಲೆ ಇಲ್ಲ, ಯಾಕಂದ್ರೆ ನಮ್ಮ ಮಾರ್ಗದರ್ಶಕರು ಪಾಯಸ ಊಟ ಮಾಡಿದ ಮೇಲೆ ಮಜ್ಜಿಗೆ ಊಟ ಮಾಡಿದ್ರು ಆಯ್ತು, ಮಾಡದಿದ್ರು ಆಯ್ತು. ಆದ ಕಾರಣ ನಾನು ಏನು ಹೆಚ್ಚು ಮಾತಾಡುವುದಿಲ್ಲ. ಆದ್ರೆ ಇಂಥ ಮಕ್ಕಳಿಗೆ ಒಂದು ಸಂಸ್ಕಾರ ಕೇಂದ್ರವಾಗಿ ಇಲ್ಲಿ ಆಗಿದೆ, ಇವರಿಗೆ ಶ್ರದ್ಧಾ ಕೇಂದ್ರವಾಗಿ ನಮ್ಮ ದೇವಸ್ಥಾನ ಆಗಬೇಕು. ಆ ನಿಟ್ಟಿನಲ್ಲಿ ನಮ್ಮ ಸಮಾಜದ ಎಲ್ಲರೂ ಇವತ್ತಿಗೆ ಹೊರಕಾಣಿಕೆಗೆ ಬಂದು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಹೊರಕಾಣಿಕೆಯನ್ನು ತಂದಿದ್ದೀರಾ. ಇನ್ನು ನಾಳೆಯಿಂದ 4 ತಾರೀಕಿನೊಳಗೆ ಮತ್ತೆ ನಿತ್ಯದಲ್ಲೂ ನಿಮಗೆ ಅಮ್ಮನ ಪ್ರಸಾದ ಚಂದವಾಗಿ ಮಾಡಿಕೊಡಿಸುವಂತಹ ಕೆಲಸವನ್ನು ಆಡಳಿತ ಮಂಡಳಿ ಮಾಡಿದೆ.
ಏನೇ ಹೆಚ್ಚು ಕಮ್ಮಿ ಇದ್ದರೂ ನಮ್ಮೊಳಗೆ ಮುಗಿಸಿಕೊಂಡು ನಾವು ಎಲ್ಲರೂ ಒಂದಾಗಿ ಇವತ್ತು, ಯಾಕೆಂದ್ರೆ ಡಾಕ್ಟರ್ ನಮ್ಮ ಸಮಾಜದ ಪರಿಸ್ಥಿತಿ ಈ ರಾಜ್ಯ ಈ ಕ್ಷೇತ್ರದಲ್ಲಿ ಹೇಗಿದ್ರೆ 60 ಸೇರೆ ಇದ್ದಾರೆ, 40 ಇದ್ದೇವೆ. 40ರಲ್ಲಿ ನಾವು 1% ಇಲ್ಲ ನಮ್ಮ ಸಮಾಜ. ಆದ ಕಾರಣ ನಾವು 40ಅನ್ನ 80ಕ್ಕೆ ಮುಟ್ಟುವ ಕನಿಷ್ಠ ಸಂಖ್ಯೆಯಲ್ಲಿ ಆಗದಿದ್ದರೆ ಮನಸ್ಥಿತಿಯಲ್ಲಿ ಅದು 100ಕ್ಕೆ ಮುಟ್ಟಿಸಿದರೆ ನಮ್ಮ ಸಮಾಜ ಗಟ್ಟಿಯಾಗ್ತದೆ. ಇವತ್ತು ಮಾಡ್ತಾ ಇರುವ ಮುಂದಿನ ಕಾರ್ಯಕ್ರಮ ಯಾಕೆಂತ ಹೇಳಿದ್ರೆ ನನಗೆ ಒಳ್ಳೆದಕ್ಕೆ ಅಲ್ಲ, ನನಗೆ ಬೇಕಾದಷ್ಟು ಅಮ್ಮನವರು ಒಳ್ಳೇದು ಕೊಟ್ಟಿದ್ದಾರೆ. ಆದ್ರೆ ಇಲ್ಲಿ ನಿಂತ ಮುದ್ದು ಮಕ್ಕಳಿದ್ದಾರಲ್ಲ, ಇವರಿಗೆ ಏನು ತಪ್ಪು ಮಾಡಿದ್ದಾರೆ ಇವತ್ತು? ಅದಕ್ಕೋಸ್ಕರ ಈ ಮುದ್ದು ಮಕ್ಕಳಿಗೆ ಈ ಶ್ರದ್ಧಾ ಕೇಂದ್ರ ಅವರು ಕೇಳಿದನ್ನು ಯಥೇಚ್ಛವಾಗಿ ಕೊಡುವಂತಾಗಲಿ ಅಂತ ಹೇಳಿಕೋಸ್ಕರ ಮಾತ್ರ ಈ ಮಾತನ್ನು ಹೇಳ್ತಾರೆ. ಎಲ್ಲರೂ ಈಗ ಮೆರವಣಿಗೆ ಕಾಯ್ತಾರೆ. ಯಾಕೆ ಈ ಮೆರವಣಿಗೆ ಅಂತ ಹೇಳಿದ್ರೆ, ಬೇರೆ ದೇಶದಲ್ಲಿ ಹೋದರೆ ಮೆರವಣಿಗೆ ಅವಕಾಶ ಇಲ್ಲ, ಗುಡ್ ಮಾರ್ನಿಂಗ್ ಮಾತ್ರ. ಇಲ್ಲಿ ನಮ್ಮ ಭಾರತ ದೇಶದಲ್ಲಿ ಎಲ್ಲದಕ್ಕೂ ಇದು ವ್ಯವಸ್ಥೆ ಇದೆ. ಅಂತ ಪುಣ್ಯಭೂಮಿಯಲ್ಲಿ ಹುಟ್ಟಿದ್ದೇವೆ. ಅಂತ ಪುಣ್ಯಭೂಮಿಯಲ್ಲಿ ನಾಳೆ ದೊಡ್ಡ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಅದರಿಂದ ಈ ಊರಿಗೆ ಕರೋನಾದ ನಂತರ ತುಂಬಾ ಜನ ಸ್ವಲ್ಪ ಸಂಕಟ, ಅದೆಲ್ಲವೂ ಲೋಕ ಸಮಸ್ತ ಸುಖಿನೋಭವಂತು ಆಗಬೇಕು ಅಂತ ಹೇಳುವ ಏಕಮ ಉದ್ದೇಶದಿಂದ ಮಾಡಿದ್ದೇವೆ. ಇದು ಯಾವುದೇ ಸ್ವಂತ ಹೆಸರಿಗಲ್ಲ, ಇದು ಸಮಾಜ ಕಟ್ಟಬೇಕು, ಸಮಾಜ ಆರೋಗ್ಯಯುತವಾಗಿರಬೇಕು. ಆದ ಕಾರಣ ನೀವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಬಂದು ಕಾರ್ಯಕ್ರಮವನ್ನು ಯಶಸ್ಸು ಮಾಡಬೇಕು. ಇದಕ್ಕೆ ಸಹಕರಿಸಿದ ಎಲ್ಲರಿಗೂ ಒಂದೇ ಮಾತಿನಲ್ಲಿ 2 ಕೈ ಜೋಡಿಸಿ ನಮಸ್ಕಾರ. ಪ್ರಚಾರ ಸಮಿತಿಯ ಸಂಚಾಲಕರಾದ ಶ್ರೀ ರಾಜೇಶ್. ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ದೀಪ ಪ್ರಜ್ವಲನೆ ಗೈದವರು ಡಾಕ್ಟರ್ ಕಲ್ಲಡ್ಕ ಪ್ರಭಾಕರ ಭಟ್, ಧಾರ್ಮಿಕ ಮುಂದಾಳು, ಸಾಮಾಜಿಕ ಮುಂದಾಳು. ಇವರಿಗೆ ಶ್ರೀ ಗೋಪಾಲಕೃಷ್ಣ ಭಜನಾ ಮಂದಿರ ವತಿಯಿಂದ ಅನಂತ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದಾರೆ. ಅದೇ ರೀತಿ ನಮ್ಮ